ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಊರಿಂದ ಭೈರವಿ ಸಾಕು ತಂದೆ ತಾಯಿ ಮಗು ನೋಡ್ಬೇಕು ಅಂತ ಬಂದಿದ್ರಮ್ಮ. ಮಗು ಅವ್ರನ್ನ ನೋಡಿದ ತಕ್ಷಣ ಅಪ್ಪ ಅವ್ವ ಅಂತ ಓಡ್ ಹೋಯ್ತಮ್ಮ. ಆದ್ರೆ ಈ ಪಾಪಿಗಳು ಮಗುನ ಮುಟ್ಟಕ್ಕೂ ಬಿಡ್ಲಿಲ್ಲಮ್ಮ. ಅವ್ರನ್ನ ಕತ್ತಿ ಹಿಡ್ದು ಆಚೆ ದಬ್ಬಿಟ್ರಮ್ಮ. ಅವ್ರ ಕಷ್ಟ ನೋಡೋಕಾಗ್ದೆ ದಯವಿಟ್ಟು ಮನೆಗೆ ಹೋಗಿ ಈಗ ಅಮ್ಮೋರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ದೆ ಅಮ್ಮ. ಪಾಪ ಮಗು ಮುಖ ನೋಡೋಕಾಗ್ತಾ ಇಲ್ಲ ಅಮ್ಮ. ಬರ್ತಾ ಬರ್ತಾ ಈ ಮನೆ ಮನುಷ್ಯರು ವಾಸ ಮಾಡೋಕ್ ಆಗದೆ ಇರೋ ಸ್ಮಶಾನ ಆಗ್ಬಿಟ್ಟಿದೆ ಅಮ್ಮ. ಇವ್ರೆಂತ ರಾಕ್ಷಸರು ಅಂದ್ರೆ ಆ ತಾಯಿ ಮೂಕಾಂಬಿಕೆನ ಮನೆ ಒಳಗಡೆ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಟಿದಾರಲ್ಲಮ್ಮ. ನಂಗೆಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು ಇವ್ರ ಅಟ್ಟಹಾಸ ಕೊನೆ ಆಗತ್ತೆ ಅಂತ. ಆ ದೇವಿ ನಮ್ಮನ್ನ ಕಾಪಾಡ್ತಾಳೆ ಅಂತ. ಆದ್ರೆ ಇವಾಗ ಇವ್ರನ್ನ ನೆನ್ಸ್ಕೊಂಡ್ರೇನೆ ಭಯ ಆಗ್ತಾ ಇದೆ ಅಮ್ಮ, ಭಯ ಆಗ್ತಾ ಇದೆ. ಬನ್ನಿ ಅಮ್ಮೋರೆ, ನಾವೀ ಮನೇಲಿ ಇರೋದ್ ಬೇಡ, ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ಇಲ್ಲಮ್ಮ, ನಾನು ನನ್ನ ಮಗುಗೋಸ್ಕರ ಇಲ್ಲೇ ಇರ್ತೀನಮ್ಮ. ತರ್ತೀನಿ ಅಂತ ಹೋದವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಲ್ಲ, ಟೀ ಬನ್ನು ತರ್ತೀನಿ ಅಂತ ಹೋದವರು ಬರೀ ಕೈಲಿ ಬಂದಿದ್ದೀರಾ? ನಾನೇನ್ ಬರೀ ಕೈನಲ್ಲಿ ಬಂದಿಲ್ಲ, ಕುಡಿಯಕ್ಕೆ ಇದನ್ ತಂದೀವ್ನಿ. ಏನಿದು? ಇಲಿ ಪಾಷಾಣ. ಇದನ್ಯಾಕೆ ತಂದಿದ್ದೀಯಾ? ಅಮ್ಮಿ, ನಮ್ಮ ಮಗಿನ ಮಾತಾಡ್ಸಕ್ ಹಾಕಿಲ್ಲ, ಮುದ್ದು ಮಾಡಕ್ ಆಗಿಲ್ಲ, ಅವಳ ಜೊತೆ ಅರ್ಧ ಗಂಟೆ ಖುಷಿಯಿಂದ ಕಳೆಯಕ್ಕೂ ಹಾಕಿಲ್ಲ ಅಂದ್ಮೇಲೆ ಮತ್ತೆ ಯಾಕಮ್ಮಿ ಬದುಕಿರ್ಬೇಕು ನಾವು? ಬಾಂಬೆ ಇಬ್ರು ಆ ಇಲಿ ಪಶಣ ಕುಡ್ದು ಸತ್ತೋಗ ನಮ್ಮಿ.
ಕೆಟ್ಟಿದ್ದೀನಯ್ಯ? ನಮಗೂ ಭೈರವಿ ಏನಾದ್ರೂ ಹೇಳಿದ್ಲಾ ನಾನ್ ನಿಮ್ಮ ಹತ್ರ ಮಾತಾಡಲ್ಲ ಅಂತ? ಅಥವಾ ಶಿವಗಾಮಿ ಅಮ್ಮನವ್ರು ಏನಾದ್ರೂ ಹೇಳಿದ್ರ ನಮ್ಮ ಮನೆಗೆ ಬರಬೇಡಿ ಅಂತ? ಇಲ್ಲ ಅಲ್ವಾ? ನಮ್ಮನ್ನ ನೋಡಿದ ತಕ್ಷಣ ಆ ಮಗು ಎಷ್ಟು ಖುಷಿಯಿಂದ ಓಡ್ ಬಂತು. ನೀನೇ ನೋಡ್ದೆ ತಾನೆ? ಆ ರಾಕ್ಷಸ ಮಧ್ಯ ಬಂದಿದ್ದಕ್ಕೆ ಮಗು ಹೆದರ್ಕೊಂಡು ಅಲ್ಲೇ ನಿಂತು. ಕಮಲಮ್ಮನವ್ರೆ ಹೇಳಿಲ್ವಾ ಶಿವಗಾಮಿ ಅಮ್ಮವ್ರನ್ನೇ ಕೂಡ ಹಾಕಿದ್ದಾರೆ ಈ ಪಾಪಿಗಳು ಅಂತ? ನೀವಿಲ್ಲಿದ್ದಷ್ಟು ಅಮ್ಮವ್ರ ಪ್ರಾಣಕ್ಕೇನೆ ಅಪಾಯ ಅಂತ. ಯಾರು ನೀವು? ಭೈರವಿ, ಶಿವಗಾಮಿ, ಕಮಲಮ್ಮ ಅಂತೆಲ್ಲ ಹೇಳ್ತಾ ಇದ್ದೀರಾ? ನಾನು ಭೈರವ, ಶಿವಗಾಮಿ ಅವರ ಅಣ್ಣ. ಓ, ನಾವು ಭೈರವಿನ ಹುಟ್ಟಿದಾಗಿಂದನೂ ಸಾಕಿದೀವಿ. ಮಗು ನಮ್ಮ ಹತ್ರ ಇದೆ ಅಂತ ಗೊತ್ತಾದ್ಮೇಲೆ ಶಿವಗಾಮಿ ಅಮ್ಮನವರು ಮಗುನ ತಗೊಂಡು ಅವ್ರ ಹತ್ರ ಇಟ್ಕೊಂಡ್ರು. ನಮ್ಮನ್ನ ಯಾವಾಗ ಬೇಕಾದ್ರೂ ಬಂದು ಮಗುನ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ನಾವು ಅವಾಗವಾಗ ಇಬ್ರು ಬಂದು ಮಗುನ ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಈ ಸರಿ ನಾವು ಮಗುನ ನೋಡಕ್ ಬಂದಾಗ ಮನೇಲಿ ಯಾರೋ ಒಬ್ಬ ರಾಕ್ಷಸ ಸೇರ್ಕೊಂಡಿದ್ದಾನೆ. ಮಗು ಜೊತೆ ನಮಗ್ ಮಾತಾಡಕ್ಕೂ ಬಿಡ್ಲಿಲ್ಲ. ನಾವು ನೋಡ್ಕೊಂಡು ಹೋಗೋಣ ಅಂತ ಮನೆ ಹತ್ರ ಬಂದಾಗ ನನ್ನನ್ನ, ನನ್ನ ಗಂಡನ್ನ ಆಚೆ ತಳ್ಳಿಬಿಟ್ರು. ಕಮಲಮ್ಮ ಅವ್ರು ಬಂದು, ದಯವಿಟ್ಟು ನೀವು ಮನೆಯಿಂದ ಆಚೆ ಹೋಗಿ, ಶಿವಗಾಮಿ ಅಮ್ಮನವ್ರನ್ನೇ ಇವರು ಹೊಡೆದ್ಬಿಟ್ಟು ರೂಮಲ್ಲಿ ಕೂಡ ಹಾಕಿದ್ದಾರೆ ಅಂತ.